ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣ ಹೆಚ್ಚಳ ಆಗ್ತಾ ಇದೆ. ಹಿಂದೂ ಯುವತಿಯರ ರಕ್ಷಣೆಗೆ ಈಗ ಶ್ರೀರಾಮ ಸೇನೆ ನಿಂತಿದೆ. ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಹಿಂದೂ ಯುವತಿಯರ ರಕ್ಷಣೆಗೆ ನಿಂತಿದೆ ಶ್ರೀರಾಮ ಸೇನೆ. ಶ್ರೀರಾಮ ಸೇನೆಯಿಂದ ಸಹಾಯವಾಣಿ ಆರಂಭಗೊಂಡಿದೆ. ಆದರೆ ಈ ಲವ್ ಜಿಹಾದ್ ಸಹಾಯವಾಣಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆ. ಈವರೆಗೂ ಕೂಡ ಸಹಾಯವನ್ನ ಕೋರಿ ಸಾವಿರಾರು ಕರೆಗಳು ಬಂದಿದೆ. ಪವರ್ ಟಿವಿ ಜೊತೆ ಮುಖಂಡರಾದಂಥ ಗಂಗಾಧರ್ ಕುಲಕರ್ಣಿ ಕೂಡ ಮಾತಾಡಿದ್ದಾರೆ. ಲವ್ ಜಿಹಾದ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಹಾಗಾಗಿ ಒಂದು ಸಹಾಯವಾಣಿಯನ್ನು ತೆರೆದಿದ್ದಾರೆ. ಬಹಳಷ್ಟು ಕರೆಗಳು ಬರ್ತಾ ಇದೆ, ಆದರೆ ಅದರ ಜೊತೆಯಲ್ಲಿ ಒಂದಷ್ಟು ಬೆದರಿಕೆ ಕರೆಗಳು ಕೂಡ ಬರ್ತಾ ಇದೆ. ಈ ಸಂಘಟನೆಯ ಮುಖಂಡರಾದಂಥ ಗಂಗಾಧರ ಕುಲಕರ್ಣಿ ಅವರು ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬನ್ನಿ ನೋಡೋಣ. ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಂತ್ರಸ್ತರಿದ್ದಾರೆ. ಅವ್ರಿಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಇಡೀ ದೇಶದ ಏನಾಗುತ್ತೋ ಗೊತ್ತಿಲ್ಲ, ರಾಜ್ಯದೊಳಗೆ ನಾವೊಂದು ಪ್ರಾರಂಭ ಮಾಡೋಣ. ಎಲ್ಲಿ ಹಿಂದೂ ಯುವತಿಯರಿಗೆ ಲವ್ ಜಿಹಾದ್ದೊಳಗೆ ಸಮಸ್ಯೆ ಆಗುತ್ತೆ, ಅವರು ಬೆನ್ನಿಗೆ ನಾವು ನಿಂದಿರಬೇಕು ಅನ್ನೋದ್ರ ಸಲುವಾಗಿ ನಾವು ಇವತ್ತು ಮಾಡಿದ್ದೀವಿ. ಇವತ್ತು ಪೊಲೀಸ್ ಇಲಾಖೆಯೊಳಗೆ ಏನಾಗುತ್ತೆ, ವಯಸ್ಸಾಗಿದೆ ಅಂದ ತಕ್ಷಣನೇ, ಅಂದರೆ ಮೇಜರ್ ಬಂದ ತಕ್ಷಣನೇ 18 ವರ್ಷ ಹುಡುಗಿಗಾಗಿದೆ, 21 ವರ್ಷ ಹುಡುಗಿಗಾಗಿದೆ ಅಂದ ತಕ್ಷಣನೇ ಅವ್ರು ಕೈ ಎತ್ತಿಬಿಡ್ತಾರೆ. ಏನು ಮಾಡ್ತಿರೋ ಮಾಡ್ಕೊಳ್ರಿ ಅಂಥೇಳಿ. ಆದರೆ ನಾವು ಆ ರೀತಿ ಮಾಡಬಾರ್ದು, ಅವರಿಗೆ ಸರಿಯಾದಂಥ ನ್ಯಾಯ ಸಿಗಬೇಕು. ಆ ಹಿನ್ನೆಲೆಯಲ್ಲಿ ಇದೊಂದು ಸಹಾಯವಾಣಿಯನ್ನು ಪ್ರಾರಂಭ ಮಾಡಿದ್ದೀವಿ. ಸಾಕಷ್ಟು ಬ್ಲ್ಯಾಕ್ ಮೇಲ್ ಆಗುತ್ತೆ. ಅವರು ಅಶ್ಲೀಲ ವಿಡಿಯೋಗಳನ್ನು ಇಟ್ಕೊಂಡು ಬೇರೆ ಬೇರೆ ರೀತಿಯಾದಂಥ ಕೃತ್ಯಗಳಿಂದ ಅವರನ್ನು ಟ್ರ್ಯಾಪ್ ಮಾಡಿ ಈ ರೀತಿಯಾದಂಥ ಲವ್ ಜಿಹಾದ್ ಪ್ರಕರಣಗಳು ಕಂಡು ಬಂದದ್ರಿಂದನೇ ನಾವು ಸಹಾಯವಾಣಿಯನ್ನು ಮಾಡಿದ್ದೀವಿ. ಈಗ ಮೇ 29ನೇ ತಾರೀಕಿಗೆ ಈ ರಾಜ್ಯದೊಳಗೆ ಇಡೀ ರಾಜ್ಯದ ಯಾವುದೇ ಮೂಲೆಯಿಂದಲೂ ನಮಗೆ ಕರೆ ಮಾಡ್ಬೋದು ಅನ್ನೋದ್ರ ಸಲುವಾಗಿ ಸಹಾಯವಾಣಿಯನ್ನು 29ನೇ ತಾರೀಕಿಗೆ ಪ್ರಾರಂಭ ಮಾಡಿದ್ವಿ. ಈ ಲವ್ ಜಿಹಾದ್ ಸಂಬಂಧಪಟ್ಟ ಹಾಗೆ